ಜಾನು, ನಿನ್ ಕೋಪ ಇನ್ನೂ ಕಡಿಮೆ ಆಗ್ಲಿಲ್ವಾ? ಅಲ್ಲ, ನಾನು ಯಾಕಾಗ ಹೇಳಿದೆ ಅಂತ ಅರ್ಥ ಮಾಡ್ಕೋ. ಅರ್ಥ ಆಗ್ತಿದೆ ಗ್ಯಾರಿ, ನಿನಗೆ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ, ಪ್ರೀತಿ ಅಂತೂ ಇಲ್ವೇ ಇಲ್ಲ. ಆಫ್ಟರ್ ಆಲ್ ಆ ಕ್ರೆಡಿಟ್ ಕಾರ್ಡಿಗೆ ಅಷ್ಟು ರೂಢಾಗಿ ಮಾತಾಡ್ತೀಯಾ ಅಂದ್ರೆ ಮುಂದೆ ನಿನ್ನನ್ನು ಚೆನ್ನಾಗಿ ಸಾಕ್ತೀಯಾ? ಜಾನು ಪ್ಲೀಸ್, ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಮಾತಾಡ್ಬೇಡ. ಈಗೇನು ನಿನಗೆ ಕ್ರೆಡಿಟ್ ಕಾರ್ಡ್ ತಾನೇ ಬೇಕು? ಇರು. ಬೇಕಾಗಿಲ್ಲ. ಸರಿ, ಮತ್ತೆ ಇನ್ನೇನು ಬೇಕು ಜಾನು? ನಾನು ಕೊಡ್ತೀನಿ, ಹೇಳು. ನನ್ಗಾಗಿರೋ ಅವಮಾನನ ವಾಪಸ್ ತಗೋಬೇಕು. ನಿನ್ ಕೈಯಿಂದ ಆಗುತ್ತಾ? ಜಾನು, ಅದನ್ನ ಅವಮಾನ ಅಂತ ಯಾಕೆ ತಿಳ್ಕೊತೀಯ? ಅದನ್ನ ನಾನು ಹೇಳಿದ್ದು ಹತ್ರ ಮುಂದೆ. ಅವ್ನು ಚಿಕ್ಕ ಮಗು, ಅವನೇನು ಅರ್ಥ ಆಗುತ್ತೆ ಹೇಳು? ಮತ್ತೆ ಡಯಾನ, ಅವಳಿಗೆ ಅರ್ಥ ಆಗುತ್ತಲ್ಲ, ಒಂದಕ್ಕೆ ಎರಡಷ್ಟು ಅರ್ಥ ಆಗುತ್ತೆ. ಐ ಆಮ್ ರಿಯಲಿ ಸಾರಿ ಜಾನು. ನೀನ್ ಸಾರಿ ಕೇಳಿದ ತಕ್ಷಣ ನೀನ್ ಮಾಡಿದ ತಪ್ಪು ಸರಿ ಹೋಗಲ್ಲ ಗ್ಯಾರಿ. ಸುಬ್ಲಕ್ಷ್ಮಿ, ನನ್ನ ಫೋನೇ ಕಟ್ ಮಾಡ್ತೀರಾ? ಇರ್ಲಿ. ಈ ಹಳ್ಳಿಗೂ ನನ್ಗೆ ಫೋನ್ ಮಾಡ್ತಿದ್ದಾಳೆ. ಯಾಕೋ ಏನೋ, ಯಾರು ಗೊತ್ತು. ನೀನು ಫೋನ್ ರಿಸೀವ್ ಮಾಡಕ್ ಹೋಗ್ಬೇಡ ಅಷ್ಟೇ. ಸುಮ್ಮನೆ ಇರಿಟೇಟ್ ಮಾಡ್ತಾಳೆ. ನೀನು ಕಟ್ ಮಾಡ್ಬಿಡು. ನಾನೇ ಕಟ್ ಮಾಡ್ಲಿ? ಕಟ್ ಮಾಡಿದ್ರೆ ಹೆದರ್ಕೊಂಡು ಕಟ್ ಮಾಡಿದಾಳೆ ಅಂತ ಅನ್ಕೋತಾಳೆ. ರಿಸೀವ್ ಮಾಡಿ ಅದೇನು ಅಂತ ಕೇಳ್ತೀನಿ. ಜಾನು ಬೇಡ, ಸುಮ್ಮನೆ ಏನೇನೋ ಮಾತಾಡ್ತಾಳೆ. ಡಿಸ್ಕನೆಕ್ಟ್ ಮಾಡು. ಹಲೋ ಸನಿಯಾ. ಹಲೋ, ಅದೇನು ಅಂತ ಹೇಳು. ವಿಷಯ ಹೇಳಕ್ಕೆ ಫೋನ್ ಮಾಡಿವ್ನಿ, ವಸಿ ತಡ್ಕ. ಅದು ನಮ್ ಯಜಮಾನ್ರಿಗೆ ಫೋನ್ ಮಾಡ್ತಿದ್ದೆ, ಅವ್ರು ಯಾಕೋ ತಕೊಳ್ಳಿಲ್ಲ. ಅದಕ್ಕೆ ಬಾಲ ಇಟ್ಕೊಂಡು ಎಳಿದ್ರೆ ಅವ್ರಿಗೆ ಗೊತ್ತಾಗ್ಬೋದು ಅಂತ ನಿನಗೆ ಫೋನ್ ಮಾಡಿದೆ. ಯು ಆಯ್ತಾಯ್ತಾಯ್ತು, ಫಸ್ಟ್ ವಿಷಯ ಏನು ಅಂತ ಕೇಳ್ಕೊ. ನಿನ್ನೆ ನಮ್ ಯಜಮಾನ್ರು ನನ್ನ ನೋಡಕ್ಕೆ ಅಂತ ಬಂದಿದ್ರಲ್ಲ, ಆಗ ವಾಟ್? ನಿನ್ ನೋಡಕ್ಕ? ಪಾಪ ನಿಂಗೆ ಹೇಳಿಲ್ಲ ಅನ್ನಿಸ್ತದೆ. ಹೋಗ್ಲಿ ಬಿಡು. ಅಲ್ಲ, ಎಲ್ಲ ಕೆಲ್ಸನೂ ನಿನಗೆ ಹೇಳ್ಬಿಟ್ಟೆ ಮಾಡಕ್ಕೆ ನೀನೇನು ಅವ್ರು ಎಂಡ್ರ? ಸುಬ್ಲಕ್ಷ್ಮಿ, ಅವ್ರು ನನ್ನ ನೋಡಕ್ಕೆ ಅಂತ ಬಂದಿದ್ರಲ್ಲ, ಆಗ ಅವ್ರದ್ದು ಆ ತೊಂಪು ಕನ್ನಡಕನ ಮರ್ತ್ಬಿಟ್ಟು ಹೋಗ್ಬಿಟ್ಟವ್ರೆ. ಇನ್ನೊಂದ್ಸಲ ಅವ್ರು ನನ್ನ ನೋಡಕ್ಕೆ ಅಂತ ಬಂದಾಗ ಅದನ್ನ ಮರೀದಂಗೆ ತಕೊಂಡು ಹೋಗಕ್ಕೆ ಹೇಳು, ಆಯ್ತಾ? ಈಗ ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದ ವಿಷಯನ ಹೇಳಾಯ್ತು. ಇನ್ನು ನಿನ್ ಕಿರ್ಚಾಟ ಅರ್ಚಾಟನೆಲ್ಲ ಶುರು ಮಾಡ್ಕೋವ. ಇಡ್ಲಾ?